ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರ ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ. ಏನಂದರೆ ಮಸಾಲೆ ಚಿತ್ರಾನ್ನ ಮಾಡು ಅಂತ ಹೇಳ್ತಾಯಿದ್ರು. ತುಂಬ ದಿನ ಆಗಿದೆ ಮಾಡಿ, ಅದಕ್ಕೆ ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಸೋಮವಾರ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡುವಾಗ ನನಗಿದೇ ನೆನಪಾಯಿತು. ಓಕೆ, ಕೇಳ್ತಾ ಇದ್ರಲ್ಲ ಮೋನ್ ಮಾಮ ಮಸಾಲೆ ಚಿತ್ರಾನ್ನ ಮಾಡು ಅಂತೇಳಿ, ಅದಕ್ಕೆ ಅದನ್ನೇ ಮಾಡಿಬಿಡೋಣ ಅಂಥೇಳಿ ತಿಂಡಿಗೆ ಮಸಾಲೆ ಚಿತ್ರಾನ್ನ. ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲ ಇದನ್ನೇ ಹೆಚ್ಚಾಗಿ ಮಾಡ್ತಾಯಿದ್ರು. ನೋಡಿ, ಇದೇ ಮಸಾಲೆ ಚಿತ್ರಾನ್ನ ಗೊಜ್ಜು. ಈ ರೀತಿಯಾಗಿ ಮಾಡಿಟ್ಕೊಬಿಟ್ರೆ ಸುಮಾರು ಒಂದು 15 ದಿನ ತನಕ ಇಟ್ಕೋಬೋದು. ಬೆಳ್ಳುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ತಿನ್ನೋರು ಹಾಕ್ಕೋಬೋದು, ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ ಚಿತ್ರಾನ್ನ. ನನಗೆ ಇದಕ್ಕಿಂತ ಮಾಮೂಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಚಿತ್ರಾನ್ನನೇ ಇಷ್ಟ ಆಗೋದು. ಇದಂದರೆ ತುಂಬ ದಿನ ಇಡ್ಬೋದು ಅಂತೇಳಿ ಇಷ್ಟ ಆಗುತ್ತೆ ಅಷ್ಟೆ. ನೋಡಿ, ಈ ಥರ ಇರುತ್ತೆ. ಅಂದರೆ ಸ್ವಲ್ಪ ಕಲಸಿದೆ, ಅದು ಏನಂದರೆ ಉಳಿದಿದೆ, ಅದಕ್ಕೆ ಅದರಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ಬಾಕ್ಸಲ್ಲಿ ಮಾಡಿಟ್ಕೊಬಿಟ್ರೆ ನೋಡಿ, ಇದು ನಿನ್ನೆ ಪುಳಿಯೋಗರೆ ಮಾಡಿದೆ, ಅದು ಸ್ವಲ್ಪ ಗೊಜ್ಜು ಇಲ್ಲಿದೆ. ಇದು ಚಿತ್ರಾನ್ನದ ಗೊಜ್ಜು. ಯಾವಾಗಲಾದ್ರೂ ಸಾಂಬಾರು ಸ್ವಲ್ಪ ಇದೆ, ಮುದ್ದೆಗೆ ಮಾತ್ರ ಆಗುತ್ತೆ ಅನ್ನೋ ಟೈಮಲ್ಲಿ ಮುದ್ದೆಗೆ ಸಾಂಬಾರು ಹಾಕ್ಕೊಂಡು ತಿನ್ಕೊಳ್ಳೋದು, ಮತ್ತು ರೈಸಿಗೆ ಈ ಥರ ಗೊಜ್ಜೆಲ್ಲ ಹಾಕ್ಕೊಂಡು ತಿನ್ಬೋದು ಅಂತೇಳಿ ಆ ರೀತಿಯಾಗಿ ಮಾಡಿಟ್ಟಿದ್ದೀನಿ. ಅಂದರೆ ತುಂಬ ಏನು ಮಾಡಲ್ಲ, ಸ್ವಲ್ಪನೇ ಮಾಡಿರ್ತೀನಿ. ಉಳಿದಿರೋದನ್ನ ಆ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಅಷ್ಟೇ. ಇವತ್ತು ಬಾಚಣಿಗೆಗಳೆಲ್ಲ ತೊಳೆದೆ, ಏನಂದರೆ ಯೂಸ್ ಮಾಡಿದ್ರಲ್ಲ ಮಕ್ಕಳೆಲ್ಲ, ಅದರಿಂದ. ಆಮೇಲೆ ಹುಡುಗರು ಇದ್ದಾಗ ಫುಲ್ಲು ಯಾವ ಕಡೆ ನೋಡಿ ಜಾಗನೇ ಇಲ್ಲ. ಇಲ್ಲೂ ಕೂರ್ತಿದ್ರು, ಅಲ್ಲೂ ಕೂರ್ತಾಯಿದ್ರು. ಜಾಸ್ತಿ ಅವರು ಬೆಡ್ರೂಮಲ್ಲಿ ಕೂರ್ತಾಯಿದ್ರು. ಬೆಡ್ರೂಮ್ ಬಿಟ್ಟಂತೂ ಬರ್ತಾ ಇರಲಿಲ್ಲ. ಕಸ ಗುಡಿಸಿ ಅದೆಲ್ಲ ಒದರಬೇಕು ಅನ್ನೋ ಟೈಮಲ್ಲಿ ಮಾತ್ರ ಬೆಡ್ರೂಮಿಂದ ಹೊರಗಡೆ ಬರ್ತಾಯಿದ್ರು. ಇವಾಗ ಅವರೆಲ್ಲ ಹೋದ್ಮೇಲೆ ಒಂಥರ ಮನೆ ಫುಲ್ಲು ಒಂಥರ ಏನೋ. ಎಲ್ಲರೂ ಇದ್ದಾಗ ಎಷ್ಟು ಜನ ಇದ್ದರು? 5 ಪಾಪನು ಸೇರಿಸ್ಕೊಂಡ್ರೆ 6 ಜನ ಇದ್ದು ಹೋದರೆ ಒಂಥರ ಮನೆ ತುಂಬಿದ ಮನೆ ಥರ ಇತ್ತು. ಇವಾಗ ಎಲ್ಲರೂ ಹೋದ್ಮೇಲೆ ಫುಲ್ಲು ಖಾಲಿ ಮನೆ ಥರ ಫೀಲ್ ಆಗ್ತಾಯಿದೆ ಅಷ್ಟೇ. ಇವಾಗ ಎಲ್ಲ ಬೆಡ್ಶೀಟು ಅದು ಇದು ಎಲ್ಲ ತೆಗೆದು ಎಲ್ಲ ಒಗೆದೆ, ಡೈಲಿ ಸ್ವಲ್ಪ ಹಾಕಿ ಮಿಷಿನ್ಗೆ ಒಗ್ದಿದ್ದೀನಿ. ಉಳ್ದಿರೋದು ಅಂದರೆ ಈ ಸೋಫಾ ಕವರ್ ಒಂದೇ. ಅದಕ್ಕೆ ಇವತ್ತು ಇದನ್ನು ತೆಗೆದ್ಬಿಟ್ಟು ಇಟ್ಟರೆ ನಾಳೆಗೆ ಇಲ್ಲ ಸಾಯಂಕಾಲಕ್ಕೂ ಮಿಷಿನ್ಗೆ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಏನಾದರೂ ಮಾಡಬೇಕು. ಓಕೆ, ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ ಆಗಿದೆ. ಹೊರಗಡೆ ಜೋರು ಮಳೆ ಬರ್ತಾಯಿದೆ. ಅಂದರೆ ಜೋರು ಬಂದು ನಿಂತೋಗ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ಒದ್ದೆ ಆಯಿತು. ತೊಳೆದಿಟ್ಟಿದ್ದೆ, ಅಂದರೆ ನೆನ್ನೆ ಅಕ್ಕಿ ಹಿಟ್ಟೆಲ್ಲ ಮಿಲ್ ಮಾಡಿಸಿದ್ನಲ್ಲ ಅದು. ಇದು ಎಣ್ಣೆ ಎಲ್ಲ ಎತ್ಕೊಬಂದ, ಅದು ಆಯಿಲ್ ಆಗಿತ್ತು. ಅದನ್ನೆಲ್ಲ ತೊಳೆದಿಟ್ಟಿದ್ದೆ. ನೋಡಿದ್ರೆ ಹನಿ ಬಂತು, ಸ್ವಲ್ಪ ನಿಂದಿದೆ. ಆಮೇಲೆ ಮತ್ತೆ ಒಣಗಾಕ್ಬಿಟ್ಟು ಮಡ್ಚಿಡೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ, ಡೋರ್ ತೆಗೆದ್ರೆ ಹನಿ ಅಂದರೆ ಉದುರುತ್ತೆ ನೀರು. ಅಂದರೆ ಜೋರು ಗಾಳಿ ಜೊತೆ ಮಳೆನೂ ಬರ್ತಾಯಿದೆ ಅಲ್ವಾ, ಅದರಿಂದ ಈ ಥರ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಜೋರು ಗಾಳಿ ನೋಡಿ, ವೆದರ್ ಹೆಂಗಿದೆ. ಅದು ಗಾಳಿ ಬೀಸುತ್ತಲ್ಲ ನೋಡಿ, ಮತ್ತೆ ಹನಿ ಹೆಂಗೆ ಬೀಳ್ತಾಯಿದೆ. ಅದಕ್ಕೆ ನಾನು ಡೋರೇ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇದು ಮರ ನೋಡಿ, ಕಟ್ ಮಾಡಿದ್ರಲ್ಲ ಆಗಲೇ ಎಷ್ಟು ಚಿಗುರಿದೆ ಅಂತೇಳಿ. ಮೇಲೆ ಅಷ್ಟು ಅದು ಚಿಗುರಿಲ್ಲ ಅಷ್ಟೊಂದು, ಇದು ಪರವಾಗಿಲ್ಲ, ಓಕೆ ಚಿಗುರು ಬಂದಿದೆ. ಅದಕ್ಕೆ ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಡೋರ್ ಕ್ಲೋಸ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಹರಿಯುತ್ತೆ ನೀರೆಲ್ಲ ಅಷ್ಟೆ.
ಹಾಗೆ ಉಪ್ಪು ಸಾಂಬಾರು ಮಾಡಿದ್ದೀನಿ ಇವತ್ತು, ಹುರುಳಿ ಕಾಳು ಹಾಕ್ಬಿಟ್ಟು. ಈ ವೆದರಿಗೆ ಅದೇ ಬೆಸ್ಟು ಅಂತ. ಆದರೆ 4 ವಿಷಲ್ ಹಾಕ್ಸಿದ್ದೀನಿ, ಬೆಂದೇ ಇಲ್ಲ ಕಾಳು. ಅದಕ್ಕೆ ಮತ್ತೆ 1 ವಿಷಲ್ ಆಗಲಿ ಅಂಥೇಳಿ ಇಟ್ಟಿದ್ದೀನಿ. ರೈಸ್ ಇದೆ, ಓನ್ಲಿ ಮುದ್ದೆ ಮಾಡಬೇಕಷ್ಟೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ಈ ಥರ ಚಳಿಗಾಲದಲ್ಲಿ ಈ ಥರ ಕಡಲೆಪುರಿನ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಓಕೆ, ಈ ಥರ ಒಂದು ಬಾಕ್ಸ್ ಇದ್ದರೆ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಈ ಥರ ಕವರಲ್ಲಿ ಕಟ್ಕೊಂಡು ಗರ್ಗರಿ ಆಗಿರುತ್ತೆ, ಇಲ್ಲಾಂದರೆ ಮೆತ್ತೆ ಆಗಿಬಿಡುತ್ತೆ. ನಾನಿವಾಗ ಸ್ವಲ್ಪ ಚಿತ್ರಾನ್ನ ಇದೆಯಲ್ಲ ಮಧ್ಯಾಹ್ನ ಉಳಿದಿರುವಂಥದ್ದು, ಅದನ್ನು ಬ್ಯಾಟಿಂಗ್ ಮಾಡ್ತೀನಿ. ಓಕೆ, ಚಳಿ ಜೊತೆಗೆ ಗಾಳಿ, ಅಪ್ಪ ತಲೆ ನೋಯುತ್ತೆ ಈ ಥರ ಇರೋದು. ನಮ್ಮ ಬೆಕ್ಕು ಬೇರೆ ಕಿರ್ಚ್ತಾ ಇದೆ. ಏನು ಮಾಡಿರೋದು ಬೆಳಿಗ್ಗೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಡೋರ್ ಹತ್ರ ಕಿರ್ಚ್ತಾ ಇತ್ತಾ. ನಾನು ಆಮೇಲೆ ತೆಗಿಯೋಣ ಅಂದ್ಬಿಟ್ಟು ಡೋರ್ ತೆಗ್ದಿಲ್ಲ, ಹಾಗೆ ಕ್ಲೋಸ್ ಮಾಡಿದ್ದೆ. ಅದಾದಮೇಲೆ ಏನು ಮಾಡಿರೋದು ಅಂದರೆ ನೋಡಿ, ಬಚ್ಚಲ ಮನೆ ಕಿಟಕಿಯಿಂದ ಬಂದಿರೋದು. ಹೇಗೆ ಅಂದರೆ, ಹಿಂದೆ ಅಲ್ಲಿ ಗ್ಲಾಸ್ ಇದೆ, ಸ್ಟೆಪ್ ಹತ್ರ ಹೋದಾಗ ತೋರಿಸ್ತೀನಿ, ಗ್ಲಾಸ್ ಇದೆ ಅಲ್ಲಿ. ಅದ್ರ ಮೇಲೆ ಹತ್ತಿ ಅಲ್ಲಿಂದ ಇಲ್ಲಿಗೆ ನೆಗೆದು ಬಂದಿರೋದು. ಆ ಅಮ್ಮ ಬಂದ ಮೇಲೆ ಮರಿನೂ ಕೂಡ ಅದೇ ರೀತಿ ಮಾಡಿದೆ, ಅದು ಕೂಡ ಹತ್ಕೊಂಡು ಇಲ್ಲಿ ಬಂದಿದೆ. ಆದರೆ ಇಲ್ಲಿಂದ ಅದಕ್ಕೆ ಕೆಳಗಡೆಗೆ ನಿಗಿಯೋಕ್ಕಾಗ್ತಾಯಿಲ್ಲ, ಜಂಪ್ ಮಾಡೋಕ್ಕೆ ಭಯ ಆಗ್ತಿದೆ ಅದಕ್ಕೆ. ಆಮೇಲೆ ನಾನು ಹಿಡ್ಕೊಳಕ್ಕೆ ಹೋದರೆ ಮತ್ತೆ ಈ ಸೈಡ್ ಹೊರಟೋಗ್ಬಿಡುತ್ತೆ. ಮತ್ತು ನಾನು ಸುಮಾರು ಹೊತ್ತು ಬಿಟ್ಟೆ, ಆದ್ರೂ ಅದು ಕಿರ್ಚ್ಕೊಳ್ತಾನೆ ಇತ್ತು. ಆಮೇಲೆ ಏನು ಮಾಡಿದೆ, ಲೈಟ್ ಹಾಕ್ತೆ. ಅಂದರೆ ಲೈಟ್ ಹಾಕಿದರೆ ಸ್ವಲ್ಪ ಏನಾದರೂ ಭಯ, ಕತ್ಲೆ ಥರ ಇತ್ತಲ್ಲ ಅದಕ್ಕೆ. ಆಮೇಲೆ ನೋಡಿದರೆ ಇಳಿದು ಆರಾಮಾಗಿ ಬಂತು. ಇವಾಗ ನ್ಯೂಸ್ ನೋಡೋಣ. 1 ಗಂಟೆ ಆಗಿದೆಯಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮುಖದಲ್ಲೆಲ್ಲ ಸ್ವಲ್ಪ ಸೊಳ್ಳೆಗಳೆಲ್ಲ ಕಚ್ಚಿರೋದುಂಟು ನೋಡಿ. ಇದೆಲ್ಲ ಹೋಗ್ಬೇಕಂದ್ರೆ ಹುಡುಗರೆಲ್ಲ ಇದ್ರಲ್ಲ, ಅವರಿದ್ದಾಗ ಏನಾಗುತ್ತೆ ಅಂದರೆ, ನಾನಿದ್ದರೆ 5:30 ಆ ಥರ ಟೈಮಿಗೆ ಡೋರು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರ್ತೀನಿ. ಹುಡುಗರೆಲ್ಲ ಇದ್ರಲ್ಲ, ಡೋರೇ ಕ್ಲೋಸ್ ಮಾಡ್ತಾ ಇರಲಿಲ್ಲ, ಯಾವಾಗಲೂ ಓಪನ್ ಇರ್ತಿತ್ತು ಡೋರು. ಆದ್ದರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ಒಳಗಡೆ ಬಂದು ಫುಲ್ಲು ಇಲ್ಲೆಲ್ಲ ನೋಡ್ಬೋದು, ಫುಲ್ಲು ಇಲ್ಲೆಲ್ಲ ಸೊಳ್ಳೆಗಳಿದೆ. ಇದು ಇನ್ನೂ 3-4 ಡೇಸ್ ಹೋಗಬೇಕು, ಅದೆಲ್ಲ ಹೋಗಬೇಕು ಅಂದರೆ. ಓಕೆ, ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ. ನಾಯಿಗಳು 3 ನಾಯಿಗಳು, ಒಂದು ವೈಟ್ ಬೆಕ್ಕಿದೆ, ತೋರಿಸಿದೆ ತುಂಬ ಸರಿ. ಅದನ್ನು 3 ನಾಯಿಗಳು ಹಿಡಿದುಬಿಟ್ಟಿದೆ ನೋಡಿ, ಸೌಂಡ್ ಮಾಡ್ತಾ ಇರೋದು. ನಾನು ಕೆಳಗಡೆ ಓಡೋಗೋದಕ್ಕೂ ಬಿಟ್ಟಿಲ್ಲ, ಗಾಯ ಮಾಡಿಬಿಟ್ಟಿದೆ. ನಮ್ಮ ಮರಿಗಳು ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. 4 ಎಲ್ಲೋಯ್ತು. ಅದಕ್ಕೆ ಫುಲ್ಲು ಈ ಕೈ ಎಲ್ಲ ಬರುತ್ತೆ ನೋಡಿ, ಆ ಪ್ಲೇಸಲ್ಲೆಲ್ಲ ಗಾಯ ಮಾಡಿಬಿಟ್ಟಿದೆ. ನಾನು ಮೇಲೆ ಬಂದೆ, ಮೇಲಿದ್ದೀನ, ನಮ್ಮ ಬೆಕ್ಕಳು ಅಂದರೆ ಮೇಲೂ ಕಾಣಿಸ್ತಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತು ಅಂತಲೂ ಗೊತ್ತಾಗ್ತಿಲ್ಲ. ಇದಕ್ಕೆ ಮೇಲೆ ಬಂದಿದ್ದೀನಿ. ಏನಾದರೂ ಇಲ್ಲೆಲ್ಲಾದರೂ ಕಾಣಿಸಿದ್ರೆ ಕಲ್ಲೆ ತಗೋಣ ಅಂತೇಳಿ. ಮರಿಗಳೆಲ್ಲೋಯ್ತು ಅಂತ ಒಂದು ಕಾಣಿಸ್ತಿಲ್ಲಲ್ಲ. ಫುಲ್ಲು ಇಲ್ಲಿಂದ ಅಲ್ಲಿ ಕೂದಲೆಲ್ಲ ಕಾಣಿಸೋದು ನಿಮಗೆ. ನಾನು ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅಷ್ಟು ಕಾಣಿಸೋದಿಲ್ಲ. ಈ ನಮ್ಮರಿಗಳು ಇಲ್ಲಿ ಕೆಳಗಡೆ ಆಟ ಆಡ್ತಾ ಇರುತ್ತೆ, ಬಿಸಿಲಿರುತ್ತಲ್ಲ, ಅದರಿಂದ ಮಲ್ಕೊಳ್ಳೋದು ಆ ಥರದ್ದೆಲ್ಲ ಮಾಡುತ್ತೆ. ಆದರೆ ಒಂದು ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಪಾಪ ಫುಲ್ಲು ಗಾಯ ಮಾಡಿಬಿಟ್ಟಿದೆ. ಅಲ್ಲಿ ಈ ಪಕ್ಕದ ಮನೆ ಕಾಂಪೌಂಡ್ ಇದೆ ನೋಡಿ, ಇಲ್ಲಿಂದ ಅದು ಬಂದಿರೋದು. ತುಂಬ ಒಂದು 5 ನಿಮಿಷ ಅದು ಹೋಗಿಲ್ಲ ನೋಡಿ. ಕಲ್ಲೆಲ್ಲ ಎತ್ಕೊಬಂದಿದ್ದೀನಿ ಹೊಡಿಯೋಕ್ಕೆ. ಅಲ್ಲಿ ಗೇಟ್ ಕಾಣಿಸ್ತಿದೆ ನಮಗೆ ನೋಡಿ, ಅದು ಗೇಟು ಓಪನ್ ಇದೆ, ನೀಟಾಗಿ ಅದು ಕ್ಲೋಸ್ ಆಗಿಲ್ಲ. ಅಂದರೆ ಅದು ಕಟ್ಟಾಗಿಬಿಟ್ಟಿದೆ, ಅದರಿಂದ ಅಲ್ಲಿ ನಾಯಿಗಳೆಲ್ಲ ಬರೋದಕ್ಕೆ ಈಸಿ. ಆವಾಗ ಬಂದುಬಿಟ್ಟು ಬೆಕ್ಕು ಅದನ್ನೆಲ್ಲ ಹಿಡಿಯೋದು.
ಎಲ್ಲೈತಿ ಇದೆಲ್ಲ ಎಲ್ಲೋಯ್ತು ಅಂತ ನನಗೆ ಕನ್ಫ್ಯೂಸು, ಒಂದೂ ಕಾಣಿಸ್ತಾ ಇಲ್ಲ. ಅದು ಇದ್ದಿದ್ರೆ ಇಲ್ಲೇ ಇರಬೇಕು, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಪಕ್ಕದ ಮನೆಗೆ ಏನಾದರೂ ಓಡೋಯ್ತಾ ಏನು ಗೊತ್ತಿಲ್ಲ. ಈ ಪ್ಲೇಸ್ ಏನಿದೆ ಇಲ್ಲಿ ಬಂದು ಮಲ್ಕೊಳ್ಳುತ್ತೆ. ಅಂದರೆ ಒಂದು ಕಾಣಿಸ್ತಾ ಇಲ್ಲ, ಏನಾದರೂ ಗಾಡಿ ನಿಲ್ಲಿಸ್ತೀವಲ್ಲ ಅಲ್ಲೇನಾದರೂ ಇದೆಯಾ ನೋಡ್ಕೊಬರ್ತೀನಿ. ಇಲ್ಲ ಸೌಂಡೈತೆ ಗುಮ್ಮಿ ಇಲ್ಲಿ ನೋಡಿ. ಅಯ್ಯೋ ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಲ್ಲೇ ಗುಮ್ಮಿ, ಎಲ್ಲೋಗಿದ್ರಿ ಅವರೆಲ್ಲ? ಬಾ, ಅಯ್ಯೋ ನನ್ನ ತುಂದುಡು, ಬಾ ಹೋಗ್ಬೇಡ, ನಾಯಿ ಇದೆ, ಬೋ ಬೋ. ಕೆಳಗಡೆ ಒಂದ್ಸರಿ ನೋಡ್ಕೊಬರ್ತೀನಿ. ಇನ್ನೂ ಮೂರೇನಾಯ್ತು ಅಂತ ಗೊತ್ತಿಲ್ಲ. ನಾಯಿಯಿಂದಾನೇ ನಮಗೆ ಬೆಕ್ಕೆಲ್ಲ ಸಾಕಕ್ಕೆ ಭಯ. ಈ ಕಡೆ ಬೇರೆ ನಮ್ಮನೆ ಸೈಡ್ ಒಂದು ಸೈಡ್ ಕಾಂಪೌಂಡ್ ಬಿದ್ದೋಗಿದ್ಯಾ, ಅಲ್ಲೂ ಭಯನೇ. ಗುಮ್ಮು ಬಾ, ನೋಡಿ ಇಲ್ಲ ಹೊಂದ್ಕೊಂಡಿರೋದು ಇದ್ರೊಳಗಡೆ ಇದೆ. ಬಾ ಹೋಗ್ಬೇಡ. ಬಾ ಬಾ ಗುಮ್ಮು. ಪಾಪ ಅದೇನಾಗಿ ಸತ್ತೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಬೇಕು ಫುಲ್ಲು ರಕ್ತ ಎಲ್ಲ ಆಗ್ಬಿಟ್ಟು ಗಾಯ ಮಾಡಿಬಿಟ್ಟಿದೆ. ಒಂದು ಬೆಕ್ಕಿಗೆ 3 ನಾಯಿ ಸೇರಿಕೊಂಡ್ರೆ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಇದು ಬಂದು ಎಲ್ಲಿ ಕೂತ್ಕೊಂಡಿರೋದು, ಇಲ್ಲಿ ಇದು ಕೇಬಲ್ ವೈರ್ದೆಲ್ಲ ಫಿಕ್ಸ್ ಮಾಡಿದ್ದಲ್ಲ ಅಲ್ಲಿ ಬಂದು ಕೂತ್ಕೊಂಡಿದೆ. ನಾನು ದೊಡ್ಡದಾಗಿ ಕಲ್ಲೆಲ್ಲ ಹೊತ್ಕೊಂಡೋಗಿದ್ದೀನಿ ತೊಗೊಂಡೋಗಿ. ನೋಡಿ ಇಲ್ಲೊಬ್ಳು ಬಂದಿದ್ದಾಳೆ, ಸೌಂಡ್ ಮಾಡ್ತಿದ್ದೆ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ನಾ ಡೋರೆಲ್ಲ ಲಾಕ್ ಮಾಡಿ ಹೋಗಿದ್ದೆ, ಹೇಗೆ ಬಂತು ಏನಂತ ಮಾತ್ರ ಗೊತ್ತಿಲ್ಲ. ಕಿರ್ಚ್ಕೊತಿದ್ದೆ. 2 ನೋಡಿದೆ, ಇನ್ನೆರಡು ಎಲ್ಲಿದೆ ನಾನು ಗೊತ್ತಿಲ್ಲ. ನನಗೆ ಅಡುಗೆ ಮಾಡಬೇಕು, ಮಾಮ ಬರ್ತಾರೆ ಈಗ. ಬಾ ಗುಮ್ಮು. ವೈಟ್ ಬೇಕ್ ಏನಿದೆ ಅದು ತುಂಬ ವರ್ಷದಿಂದ ಇದೆ. ಯಾವುದೇ ಗಂಡು ಬೇಕು ಹೆಣ್ಣು ಬೇಕು ಹತ್ರ ಅದು ಹೋಗಲ್ಲ. ಗಂಡು ಬೇಕನ್ನ ತುಂಬ ಹಿಂಸೆ ಮಾಡ್ತಾಯಿತ್ತು, ಒಂದು ಕಚ್ಚೋದು. ನಮ್ಮನೇಲೆ ಒಂದು ಬೇಕಿತ್ತು, ಆ ಬೆಕ್ಕನ್ನ ಮನೆ ಒಳಗಡೆ ಬಂದು ಕಚ್ಚುತ್ತಾಯಿತ್ತು. ಅಷ್ಟು ಸ್ಟ್ರಾಂಗ್ ಇತ್ತು ಆ ಬೆಕ್ಕು ಮಾತ್ರ. ತುಂಬ ವಯಸ್ಸಾಗಿದೆ ಅದಕ್ಕೆ, ನೋಡಿದರೆ ಗೊತ್ತಾಗುತ್ತೆ. ಆದರೆ ಎಲ್ಲ ಬೆಕ್ಕುಗಳನ್ನ ಎದುರಿಸ್ಕೊಂಡಿತ್ತು. ಈಗ 3 ನಾಯಿ ಅಟ್ಯಾಕ್ ಮಾಡಿ ಇರೋದ್ರಿಂದ ಏನೋ ಸತ್ತೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಫುಲ್ ಗಾಯ ಆಗಿದೆ. ಆ ಕಾಂಪೌಂಡನ್ನ ನೆಗೆಯೋಕ್ಕಾಗ್ತಾಯಿಲ್ಲ, ಅದಕ್ಕೆ ಕಷ್ಟಪಟ್ಟು ನೆಗೀತು. ನೋಡಿದ್ರೆ ಆ ಕಡೆನೇ ನಾಯಿಗಳಿದೆ. ಆಮೇಲೆ ಓಡಿಸ್ದೆ ನಾನು, ಆಮೇಲೆ ಹೋಯ್ತು. ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅದು ಪಾಪ. ಓಕೆ. ಏ ಕೌಶಿ, ಕೌಶಿ ಬಾಯಲ್ಲಿ ನಿಂಗೇನು ಹೇಳಬೇಕು. ಮಧ್ಯಾಹ್ನ ಮಳೆ ಬಂತಾ, ಸುಮಾರು ಒಂದು 12:15 ಆ ಥರ ಮಳೆ ಬಂದಮೇಲೆ ಈ ಬೆಕ್ಕೆಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಇವು. ಆಮೇಲೆ ಒಂದು 1/4 ಗಂಟೆ ಆಗಿತ್ತು, ಮಳೆ ನಿಂತೋಗಿತ್ತು. ಇಲ್ಲೆಲ್ಲ ಫುಲ್ಲು ಕೆಳಗಡೆ ಎಲ್ಲ ಒದ್ದೆ. ಆಮೇಲೆ ಫುಲ್ಲು ನಾಯಿಗಳ ಸೌಂಡು ಹಿಂದೆ. ಆಮೇಲೆ ನನಗೆ ಇಲ್ಲಿ ಹೋಗೋಕ್ಕೂ ಹೋಗ್ತಿಲ್ಲ, ಫಾಸ್ಟಾಗಿ ಜಾರುತ್ತಲ್ಲ, ಇಲ್ಲಿಂದ ಕೆಳಗಡೆ ಇಳ್ದೋಗೋ ತನಕನೂ ಜಾರುತ್ತೆ. ಆಮೇಲೆ ಆದ್ರೂ ಹೋದೆ ಸ್ಲಿಪ್ಪರ್ ಹಾಕ್ಕೊಂಡು, ಆದರೆ ಕೈಯಲ್ಲಿ ಏನೂ ತೊಗೊಂಡೇ ಹೋಗಲಿಲ್ಲ ನಾನು. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ನಾಯಿಗಳ ಸೌಂಡು. ಆಮೇಲೆ ಬೇಗ ಹೋದೆ, ಹೋಗಿ ನೋಡಿದ್ರೆ 3 ನಾಯಿ ಬಂದುಬಿಟ್ಟಿದೆ. 3 ನಾಯಿ ಇದೆ, ಬಿಳಿ ಬೇಕು, ಅದಕ್ಕೆ ಹಿಡಿದು ಬಿಟ್ಟಿದೆ. ದೊಡ್ಡದು. ಆಮೇಲೆ ಕೈಯಲ್ಲಿ ಏನು ತೊಗೊಂಡು ಉಶ್ ಅಂದರೆ 2 ಹೊಟ್ಟೋಗ್ಬಿಡ್ತು. ಒಂದು ಮಾತ್ರ ಕಚ್ಕೊಂಡೇ ಇದೆ. ಅದೇ ಮೊದಲನೇ
ಕೈಗಳು ಬರುತ್ತಲ್ಲ ಮುಂದೆ 2 ಅದನ್ನ ಕಚ್ಕೊಂಡು ಇಲ್ಲ ಕೈ ಹತ್ರ ಇದಾಗಿರೋದಲ್ಲ ಕಚ್ಕೊಂಡೇ ಇದೆ. ನಾನು ಏನು ಮಾಡೋದು? ಆಮೇಲೆ ಪುನಃ ವಾಪಸ್ ಬಂದರೆ ಬರೋದ್ರೊಳಗೆ ಸಾಯಿಸ್ಬಿಟ್ರೆ ಏನು ಮಾಡೋದು? ನನಗೆ ಭಯ. ಆಮೇಲೆ ಅಲ್ಲೇ ಏನು ಹಿಂಗೆ ಎತ್ಕೊಳ್ಳೋ ಥರ ಇದು ಮಾಡಿದೆ, ಆಮೇಲೆ ಬಿಟ್ಬಿಟ್ಟು ಹೊಟ್ಟೋಯ್ತು ಪಾಪ. ಅದಕ್ಕೆ ಆ ಕಾಂಪೌಂಡೇ ನೆಗಿಯೋಕ್ಕಾಗ್ತಾಯಿಲ್ಲ. ಆಮೇಲೆ ನಾನು ಒಂದು 2 ನಿಮಿಷ ನಿಂತ್ಕೊಂಡೆ, ಹೋಗು ನೀನು, ನಾನು ಆಮೇಲೆ ಹೋಗ್ತೀನಿ ಅಂತ. ಪುನಃ ಮತ್ತೆ ಬಂದ್ಬಿಟ್ರೆ ಅಂತ ನೋಡಿದ್ರೆ ನಾಯಿ ಈ ಮರದ ಹತ್ರನೇ ಇದೆ 1, ಇನ್ನೆರಡು ಆ ಕಡೆ ಕಾಂಪೌಂಡ್ ಒಳಗಡೆ ಇದೆ, ಪಕ್ಕದ ಮನೆ ಕಾಂಪೌಂಡು. ಅದಕ್ಕೆ ಅದು ನೆಗಿತಾ ಇಲ್ಲ, ನೆಗಿದ್ರೂ ಹತ್ತಕ್ಕಾಗ್ತಾ ಇಲ್ಲ. ನನ್ನ ಭಯಕ್ಕೆ ಅದು ಹತ್ತಾ ಇದೆ. ಅಂದರೆ ಅದು ನೆಗಿಯುತ್ತಲ್ಲ, ಕಾಣಿಸ್ತಾ ಇದೆ ಆ ಕಡೆ ನಾಯಿ ಇರೋದು, ನನಗೆ ಕಾಣಿಸ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಸೌಂಡ್ ಮಾಡ್ತಾ ಇದೆ. ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಇದು ಹತ್ತಿತ್ತು ಮತ್ತೆ ಕಾಂಪೌಂಡು ಹತ್ಬಿಟ್ಟು ಒಂದಷ್ಟು ದೂರ ಆ ಗೋಡೆ ಸೈಡು, ಆ ಪಕ್ಕದ ಮನೆ ಗೋಡೆ ಸೈಡ್ ತನಕ ಹೋಯ್ತು. ಆಮೇಲೆ ನಾನು ಸೌಂಡ್ ಆಯ್ತಲ್ಲ ಹೋಗೋದು ಅಲ್ಲೇ ನಿಂತ್ಕೊಬಿಡ್ತು, ಗಿಡದ ಪಕ್ಕನೇ, ಅಲ್ಲಿ ಗಿಡ ಇದೆಲ್ಲ ಆ ಕಡೆ ಸೈಡ್, ಅಲ್ಲಿ ನಾಯಿ ಸೌಂಡು. ಆವಾಗ ಗೊತ್ತಾಯ್ತು ನನಗೆ ಅಲ್ಲಿ ಕಾಂಪೌಂಡ್ ಒಳಗಡೆ 2 ಇದೆ ಅಂತೇಳಿ. ಆಮೇಲೆ ಕೋಲ್ ತಗೊಂಡೆ, ಇಲ್ಲಿ ಕಲ್ಲುಗಳು 1-2 ಅಲ್ಲೇ ನುಗ್ಗೆ ಗಿಡ ಇತ್ತಲ್ಲ ಅಲ್ಲಿ ತಗೊಂಡು. ನಾನು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಈ ಕಡೆಯಿಂದ ಪುಕ್ಕ ಎಲ್ಲ ಬಿದ್ದಿದೆ ಕೆಳಗಡೆ, ಬಿಳಿಬೇಕದು. ಅದು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೆ ಬಿಡಿಸ್ಕೊಂಡಿದೆ. 3 ನಾಯಿ ಅಂದರೆ ಅದು ಇರಲಿ, ನಮ್ಮ ಕರ್ಗಿನೂ ಅದ್ರ ಜೊತೆನೇ ಇದೆ. ಇದು ಕಾಂಪೌಂಡ್ ಮೇಲೆ ನಿಂತಿದೆ, ಕೆಳಗಿದೆ, ಅಷ್ಟೇ ವ್ಯತ್ಯಾಸ. ಇದು ಕೆಳಗಡೆ ಇರೋದ್ರಿಂದ ಇದನ್ನೇ ಹಿಡಿದಿದೆ, ಇದು ಕಾಂಪೌಂಡ್ ಮೇಲಿದೆ. ಆಮೇಲೆ ಆ ಕಡೆ ಪಕ್ಕದ ಮನೆ ಕೆಳಗಡೆ ಹುಡುಗ ಆ ರೂಮ್ ಹತ್ರ ಉಶ್ ಅಂತ ಅವನು ಇದು ಮಾಡ್ತಾ ಇದ್ದ ನಾಯಿಗಳಿಗೆ. ಆಮೇಲೆ ನಾನು ಕಲ್ ತೆಗ್ದು ಎಸೆದ್ರೂ ಅಷ್ಟು ದೂರ ಹೋಗೋದು ಮತ್ತೆ ವಾಪಸ್ ಬರೋದು ಅಲ್ಲಿಗೆ. ಯಪ್ಪ ಸಖತ್ತು ನನಗೆ ಬೇಜಾರಾಗೋಯ್ತು ಪಾಪ. ಅದೇನು ಬದುಕುತ್ತೋ ಏನೋ ಗೊತ್ತಿಲ್ಲ. ಕಾಲ ಹತ್ರ ಆಗಿರೋದಲ್ವಾ, ಕೈ ಮುಂದೆ 2. ಅದಕ್ಕೆ ಅಪ್ಪ ಹೋಗಿ ಹೇಳ್ತೀನಿ ಅಂತ. ಅಪ್ಪ ಬಂದಮೇಲೆ ಹೇಳ್ದೆ ಈ ಥರ ಆಯಿತು ಅಂತ. ಆಮೇಲೆ ಸರಿ ಬಿಡು ಹೋಗಿ. ಒಂದು ಕಾಲಿಗೆ ನಾನು ಕೆಳಗಡೆ ಹೋಗಿದ್ದು, ಆಮೇಲೆ ಬಂದಾಗ 1:30 ಆಗೋಗಿತ್ತು. 1/4 ಗಂಟೆ ಅಲ್ಲೇ ನಿಂತಿದ್ದೀನಿ ಅದು ಹೋಗೋ ತನಕನೂ. ಆದರೂ ಹೋಗ್ತಾನೆ ಇಲ್ಲ. ಅಲ್ಲ ಆ ಕಡೆ ಗೇಟ್ ಹತ್ರನೇ ನಿಂತಿದೆ, ಪುನಃ ಬರೋದು ಪುನಃ ಹೋಗೋದು. ಆಮೇಲೆ ನಮ್ಮ ಕರ್ಗಿ ಆ ಕಡೆಯಿಂದ ಮತ್ತೆ ಕಾಂಪೌಂಡಿಂದ ಬಂದ್ಲು. ಆಮೇಲೆ ನೋಡಿದ್ರೆ ಇದು ಅಲ್ಲೇ ಇದೆ ಮತ್ತೆ ನಾಯಿಗಳು. ಆಮೇಲೆ ಬಂದು ಕಲ್ಲೆತ್ಕೊಂಡು ಒಂದಷ್ಟು ಬಿಸಾಕ್ತೆ, ಆದರೂ ಹೋಗಿರ್ಲಿಲ್ಲ. ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡಿತ್ತು. ಬಂದಿದ್ದೆ ಹೆಂಗೆ ಅಂತ ನೋಡಿಲ್ಲ ನಾನು. ನೋಡಿ ಅದು ಸೌಂಡ್ ಆಗಿದ್ ಮಾತ್ರ ಹಿಂದೆ. ನಾನು ಮರಿಗಳಿಟ್ಟು ಹೋಗ್ಬೇಕಾದ್ರೆ 2 ಆ ಕಡೆ ಹೋಯ್ತು, ಒಂದು ಹಿಂಗೋಯ್ತು. ಒಂದು ಹಿಂಗೋಯ್ತು ಈ ಕಡೆ ನಮ್ಮ ಕಣ್ಣು ಕಾಂಪೌಂಡ್ ಅಯ್ಯೋ ನಂಗಂತ ಪಾಪ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಓಟೋಯ್ತು ಮಾತ್ರ ನಿಧಾನಕ್ಕೆ ನಡ್ಕೊಂಡು. ಅದಕ್ಕೆ ಭಯ ಆಗೋಯ್ತಲ್ವ, ಕಾಂಪೌಂಡ್ ನೆಗಿಯಕ್ಕೆ ಆಗ್ತಿಲ್ಲ, ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು. ಬೇಜಾರಾಗೋಯ್ತು ನನಗೆ. ನಾನು ಅನ್ಕೊಂಡೆ ಮರಿಗಳನ್ನೇ ಸಾಯಿಸ್ಬಿಟ್ಟಿದೆ ಅದು ಅಂತ. ಮರಿಗಳೆಲ್ಲಿತ್ತೋ ಗೊತ್ತಿಲ್ಲ. ಅಲ್ಲಿ ಮರಿಗಳು ಒಂದಿಲ್ಲ, ಅದು ಡೈಲಿ ಹೋಗಿ ಈಗ ಅಲ್ಲೇ ಮಲ್ಗೋದು ಕೆಳಗಡೆ. ಬಿಸಿಲು ಬರುತ್ತಲ್ಲ ಚೆನ್ನಾಗಿ. ಇವೆಲ್ಲ 4 ಹೋಗಿ ಕೆಳಗಡೆ ಮಲ್ಕೊಂಡು ಆಟ ಆಡುತ್ತೆ ಅಲ್ಲಿ. ನಾನು ಮರಿ ಹಿಡಿದ್ಬಿಟ್ಟಿದೆ ಅಂತಾನೆ ಅನ್ಕೊಂಡೆ ಮಾತ್ರ. ನಾಯಿ ಸೌಂಡ್ ಆದ ತಕ್ಷಣ ಮರಿ ಹಿಡಿದ್ಬಿಟ್ಟಿದೆ. ಯಾವುದೋ 1-2 ಅಂತೂ ಸಾಯಿಸ್ಬಿಟ್ಟಿದೆ ಅನ್ಕೊಂಡೆ ಹೋದೆ. ನೋಡ್ರೆ ಈ ಸುಂದ್ರಿನೇ ಹಿಡ್ಕೊಬಿಟ್ಟದ. ಅದೇ ಸಾಯಲ್ಲ, ಅದು ಗಾಯ ಆಗಿರುತ್ತೆ, ಅದಕ್ಕೆ ಔಷಧಿ ಹಚ್ಚಿದ್ರೆ ಸರಿ ಹೋಗುತ್ತೆ. ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ತಾರೆ. ಅವ್ರೇನು ಮನೇಲೆ ಹಚ್ಕೊಂಡು ಹೋದ್ರು, ಜೀವನ ಪೂರ್ತಿ ಊಟ ಹಾಕೋಷ್ಟು ದುಡ್ಡು ಆಯ್ತು, ಅಂಗಡಿನೇ ಮಡಿಕೊಂಡವ್ರೆ. ಅಲ್ಲ ದುಡ್ಡಿರೋದು ನೆಕ್ಸ್ಟ್ ಪ್ರಶ್ನೆ ಬಿಡು. ಕ್ಯಾಮ್ರಾ ಮೇಲೆ ಡಸ್ಟ್ ಎಲ್ಲ ಬಿದ್ದೋಗಿದೆ. ಅದು ಏನೋ ಗೊತ್ತಿಲ್ಲ, ವೀಡಿಯೋ ಸರಿಯಾಗಿ ಬರ್ತಾನೆ ಇಲ್ಲ. ಏನಕ್ಕೆ ವೀಡಿಯೋ ಸರಿಯಾಗಿ ಬರ್ತಾಯಿಲ್ಲ ಅಂದ್ಬಿಟ್ಟು ಇವಾಗ ಅದ್ರ ಮೇಲೆ ಡಸ್ಟ್ ಇರೋದನ್ನೆಲ್ಲ ನೀಟಾಗಿ ಒರೆಸ್ದೆ. ಮಮ್ಮಗೆ ಫೋನ್ ಮಾಡ್ತಾ ಇದ್ದಾರೆ. ಸರಿ ಈಗ ಹೋಗು, ಅಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಲ್ಲ ಅದು ಆಂಟಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಅಲ್ಲಿ ಮೋಟ್ರ್ ಆನ್ ಮಾಡಿಬಿಟ್ಟು ಆಮೇಲೆ ತಗೋಬಾ. ಬರೋಗು. ಏನೋ ಹೇಳ್ತಾ ಇದೆ ಮರ್ತೋಯ್ತು. ಆಮೇಲೆ ಕ್ಯಾಮ್ರಾ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಕ್ಲಾರಿಟಿ ಬರ್ತಾಯಿದೆ. ನನಗೆ ಏನಕ್ಕೆ ಕ್ಲಾರಿಟಿ ಬರ್ತಾಯಿಲ್ಲ ಅಂತ ನೋಡ್ತಾನೆ ಇದ್ದೀನಿ. ಆಮೇಲೆ ಕ್ಲೀನ್ ಮಾಡಿದೆ, ಇವಾಗ ಕ್ಲಾರಿಟಿ ಬರ್ತಾಯಿದೆ. ಓಕೆ, ಇವನಿಗೆ ತರಕಾರಿ ತೊಗೋಬ ಅಂತ ಹೇಳಿರೋದು. ಎಷ್ಟು ಹೇಳಿದ್ದು? ಸಕ್ಕರೆ, ಹುರಿಗಡ್ಲೆ 2 ದಿನಸಿ ಐಟಮು,
ತರಕಾರಿ ಬಂದು ಕ್ಯಾರೆಟು, ಶುಂಠಿ, ಕ್ಯಾಪ್ಸಿಕಮ್. ಇಷ್ಟು ನೀಗೆ ನೆನಪಿರಲ್ಲ, ಬರ್ಕೊಂಡು ಹೋಯ್ತಿದ್ದಾನೆ. ಅದು ನಾನು ಬರ್ಕೊಟ್ಟಿರೋದು. ಸರಿ ಬರೋಗಿ ಈಗ. ಫಸ್ಟ್ ಆಂಟಿ ಕೊತ್ತಂಬರಿ ಸೊಪ್ಪು, ಫಸ್ಟ್ ಮೋಟ್ರ್ ಹಾಕಿ ಕೊತ್ತಂಬರಿ ಸೊಪ್ಪು ಕೊಟ್ಬಿಟ್ಟು ಮರ್ತ್ಕೋಬೇಡ, ಆಮೇಲೆ ನಾನು ಮತ್ತೆ ಕೆಳಗಡೆ ಹೋಗ್ಬೇಕಾಗತ್ತೆ. ಆ ಥರ ಒಂದು 3 ಐಟಮ್ ಏನಾದ್ರು, ಒಂದು 3-4 ಐಟಮ್ ಹೇಳ್ಬಿಟ್ರೆ ಬರ್ತು ಕೊಟ್ಬಿಡಮ್ಮ. ನನಗೆ ಫಸ್ಟು ಕನ್ಫ್ಯೂಸ್ ಆಗೋಗುತ್ತೆ, ಮರ್ತೋಗ್ಬಿಡುತ್ತೆ, ಆ ಥರ ಹೇಳೋದು. ಮೋಹನ್ ಮಾಮ ಫೋನ್ ಮಾಡಿದ್ದು ಏನಕ್ಕೆ ಅಂದರೆ ಡೈಲಿ ಇಷ್ಟೊತ್ತಿಗೆ ಮಾಡ್ತಾರೆ. ಆಫೀಸು ಮುಗಿದ್ಮೇಲೆ ಒಂದು ಸರಿ ಏನು ಬೇಕು ಅಂತ ಡೈಲಿ ಪ್ರತಿದಿನ, ಅಂದರೆ ಡೈಲಿ ಅಂದರೆ ಪ್ರತಿದಿನ ಮಾಡ್ತಾರೆ. ಎಷ್ಟು 6 ಗಂಟೆ 6:15ಗೆ ಏನು ಬೇಕು, ಏನಾದರೂ ತಿನ್ನಕ್ಕೆ ಬೇಕಾ ಅಥವಾ ತರಕಾರಿ ಈ ಥರದ್ದು ಏನಾದರೂ ಬೇಕಾ ಅಂತೇಳಿ. ಅದಕ್ಕೆ ನನಗೆ ಹೂವು ಬೇಕಿತ್ತು ಇವತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಅದು ರೋಸು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೇವಂತಿಗೆ ಇಷ್ಟಪಡ್ತೀನಿ. ನೋಡಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ. ಇವತ್ತು ಅಂದರೆ ಊರಿಂದ ಬಂದ ಮೇಲೆ 1 ವೀಕ್ ಆಯಿತು. ಇವತ್ತಿಗೆ 1 ವಾರ. ಸೋಮವಾರ ಬಂದಿದ್ದು. 1 ವಾರದಿಂದನೂ ನಾನು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ. ಎಲ್ಲರೂ ಇದ್ರಲ್ಲ, ಹಾಗೆ ಪೂಜೆ ಮಾಡ್ತಾ ಇದ್ದ. ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ರೋಸ್ ಹೂವು ಅಂದರೆ ಗುಲಾಬಿ ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಾಣಿಸಲ್ಲ ಅಂತ ಹೇಳಲ್ಲ, ನೋಡಿ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಒಂದೇ ದಿನಕ್ಕೆ ಬಾಡೋಗ್ಬಿಡುತ್ತೆ, ಅದರಿಂದ ಇಷ್ಟ ಆಗಲ್ಲ. ಸೇವಂತಿಗೆ ಆದರೆ ಒಂದು 2 ಡೇಸ್ ಚೇಂಜ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಅದರಿಂದ ಅದಕ್ಕೆ ಹೂವು ತೊಗೊಬಂದು ಗುಮೆ ನೋಡ ಸೋಫಾ ಎಲ್ಲ ಹೋಯ್ತು ನಂದು. ಬೇಕು ಏನಾದರೂ ಇಟ್ಟರೆ ಏನು ಅದು ಮೂಸೋದು ಬಂದ್ಬಿಟ್ಟು ಅಂತ. ಹಿಡಿ ಈಚೆಗೆ, ನಾನು ಮೇಲೆ ಹೋಗಿದ್ದು ಬರ್ತೀನಿ ಟೆರಸ್ ಮೇಲೆ. ಇವಾಗ ನಾನು ಬಟ್ಟೆ ಒಗ್ದಿದ್ದೀನಿ ಇನ್ನೊಂದಷ್ಟು. ಇನ್ನು ನಾಳೆ ಒಂದಷ್ಟು ವೈಟ್ ಬಟ್ಟೆಗಳೆಲ್ಲ ಇದೆ, ನಾಳೆಗೆ ಹಾಕಿದರೆ ಮುಗೀತು. ಮ್ಯಾಟ್ಗಳು ಮ್ಯಾಟ್ಗಳೆಲ್ಲ ನಾನು ಅಷ್ಟು ದಿನದಿಂದ ಕೈಯಲ್ಲೇ ವಾಶ್ ಮಾಡೋದು, ಮಿಷಿನ್ಗೆಲ್ಲ ಹಾಕಿಲ್ಲ. ಯೋಚನೆ ಮಾಡ್ತಾಯಿದ್ದೀನಿ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತಾ ಹೇಗೆ ಏನು ಅಂತೇಳಿ ನೋಡೋಣ. ವೆದರ್ ಹೆಂಗಿದೆ ಅಂದರೆ ಫುಲ್ಲು ಚಳಿ ಆಗಿದೆ. ಮ್ಯಾಟ್ಗಳು ಒಗೆದ್ಬಿಟ್ರೆ ಅಲ್ಲಿಗೆ ಸ್ವಲ್ಪ ಕ್ಲೀನ್ ಆಯಿತು ಅಂತೇಳಿ. ಸ್ವಲ್ಪ ಅಡುಗೆ ಮನೆಯದು ಪೇಪರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು. ಅದನ್ನು ನಾಳೆ ಮಾಡಲ್ಲ, ನಾಳೆ ಮಂಗಳವಾರ ಅಲ್ಲ, ಬುಧವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಬಟ್ಟೆ ಒಣಗಾಕಿ ಇಲ್ಲಿ ಕೆಳಗಡೆ ಬಟ್ಟೆ ಇದೆಯಲ್ಲ, ನನ್ನ ಬಟ್ಟೆಗಳೆಲ್ಲ ಇಟ್ಟಿರ್ತೀನಲ್ಲ ಬಕೆಟು, ಇಲ್ಲಿ ಈ ಥರ ಬಕೆಟ್ ಇಟ್ಟಿರ್ತೀನಿ ನೋಡಿ. ಈ ಬಕೆಟ್ ಒಳಗಡೆ ಬಂದುಬಿಟ್ಟು ಬೆಕ್ಕಲ್ಲಿ ಕೂತ್ಕೊಬಿಡುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತೇಳಿ ಇಲ್ಲಿ ಕೂತ್ಕೊಂಡಿರುತ್ತೆ. ಮಧ್ಯರಾತ್ರಿ ನಾವೇನಾದ್ರು ನೋಡಿಲ್ಲ ಅಂದರೆ ರಾತ್ರಿ ಟೈಮು ಹಾಗೆ ಡೋರೆಲ್ಲ ಹಾಕ್ಬಿಟ್ಟು ಮಲ್ಕೊಬಿಟ್ರೆ ಏನು ಮಾಡುತ್ತೆ ಅಂದರೆ ಮಧ್ಯರಾತ್ರಿ ಆದಮೇಲೆ ಕಿರ್ಚ್ಕೊತಾ ಇರುತ್ತೆ. ಅದಕ್ಕೆ ಮಲ್ಗೋ ಟೈಮಲ್ಲಿ ಒಂದ್ಸರಿ ಬಂದು ಅಲ್ಲಿ ಚೆಕ್ ಮಾಡಿ ಆಮೇಲೆ ಓಡಿಸ್ಬಿಟ್ಟು ಆಮೇಲೆ ಮಲಗೋದು. ಓಕೆ, ಬಟ್ಟೆ ಒಣಗಾಕೋಣ. ಬಟ್ಟೆ ಎಲ್ಲ ಒಣಗಾಕಿ ಬಂದ ಮೇಲೆ ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಇದು ಬಂದು ವಾಕ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ತಾ ಇರೋದು. ಅಂದರೆ ಅಮಾವಾಸ್ಯೆ ಮುಗೀತು, ಇನ್ನು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತಲ್ಲ. ಅಮಾವಾಸ್ಯೆ ಮುಗಿದ್ಮೇಲೆ ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ಚಂದ್ರ ಕಾಣಿಸ್ಕೊತಾನೆ ಆಕಾಶದಲ್ಲಿ. ಅದನ್ನು ನಾನು ಝೂಮ್ ಮಾಡಿ ನಿಮಗೆ ತೋರಿಸಿದ್ದು. ಇದು ನೋಡಿ ಇಷ್ಟು ದೂರದಲ್ಲಿದ್ದಾನೆ ಚಂದ್ರ. ಝೂಮ್ ಮಾಡಿದಾಗ ಅಷ್ಟು ಕ್ಲಾರಿಟಿ ಬರೋದಿಲ್ಲ. ದೂರದಿಂದ ನೋಡಿದಾಗಲೇ ಅದು ಏನಂದರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ವೆದರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ಮರ ಎಲ್ಲ ಇತ್ತಲ್ಲ, ಅದರಿಂದ ಅದು ಅಷ್ಟು ಚೆನ್ನಾಗಿ ಈ ಥರ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಬರೀ ಮರಗಳೇ ಕಾಣಿಸ್ತಾ ಇತ್ತು. ಇವಾಗ ಮರ ಇಲ್ಲದೇ ಇರೋದ್ರಿಂದ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.